ಎಚ್.ಡಿ. ಕುಮಾರಸ್ವಾಮಿ ಸಚಿವ ಚಲುವರಾಯಸ್ವಾಮಿ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಚರ್ಚೆಗೆ ಬನ್ನಿ. ಎಚ್.ಡಿ. ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಸವಾಲ್ ಹಾಕಿರೋದು. ಏನೆಲ್ಲ ಮಾತನಾಡಿದ್ರು, ಯಾವ ರೀತಿ ಸವಾಲ್ ಹಾಕಿದ್ರು ಚಲುವರಾಯಸ್ವಾಮಿ, ಬನ್ನಿ ನೋಡೋಣ. ಅದಾದ್ಮೇಲೆ ಜಾತ್ಯತೀತ ಇದು ಇನ್ನೊಂದು ಜನತಾ ಪಕ್ಷ ಆಯ್ತು. ಅದಾದ್ಮೇಲೆ ಈಗ ಜಾತ್ಯತೀತ ಜನತಾ ದಳ ಆಗಿದೆ. ಎಷ್ಟು ಜನ ಲೀಡರ್ಗಳನ್ನ ಬಿಟ್ಟು ಇವರು ಕೊನೆಗೆ ಸಪರೇಟ್ ಐಡೆಂಟಿಟಿ ಇವ್ರ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ. ಇದನ್ನ ಇತಿಹಾಸ ಹೇಳ್ಬೇಕಲ್ಲ, ಅವ್ರಿಗೆ ಹೇಳಿ. ಸೊ ಅವ್ರು ಬರೋದಾದ್ರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ನೀವೇನು ಟಿವಿಯವರು, ನಾನು ನನ್ನ ಸ್ನೇಹಿತರ 5 ಜನನು ಕರ್ಕೊಂಬರ್ತೀನಿ. ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು, ಸೊ ನೀವು ಟಿವಿಯವ್ರು ಹಾಕೊಳ್ಳಿ, ಚರ್ಚೆ ಆಗಲ್ಲ. ಸೊ ಯಾರು ಹೊಲ್ಸು, ಯಾರು ಕಚಡ, ಯಾರು ಇನ್ನೇನು ಹೇಳೋದು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ. ಹೆಚ್ಚು ಕಡಿಮೆ 20 ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿ 1996ರಿಂದ 2016ವರೆಗೂ ನಾವು ಅವ್ರ ಜೊತೆ ಬಿಡ್ಬೇಕಾದಾಗ ಅವ್ರು ಕಳ್ಸಿದ್ರ, ನಾವು ಹೋದ್ವಾ, ನಾವು ಬಿಟ್ವಾ, ಯಾಕೆ ಬಿಟ್ಟು, ಅವ್ರು ಹೇಗ್ ನಡ್ಕೊಂಡು ಇವತ್ತಂಗೆ ಏನು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡ್ಲಿ, ನಾನು ಕೊಡೋಣ. ಏನಾದ್ರು ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಆದ್ರೆ ಒಂದು ದಿವಸ ಟೈಮ್ ಇಲ್ಲೇ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ. 1 ಅವರ್ ಫಿಕ್ಸ್ ಮಾಡಿ ಎಲ್ಲರೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ಈಗ ಟೈಮ್ ಭಾಳ ಆಗೋಯ್ತು. ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ತಾರೆ.